ಕಲಬುರಗಿಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷಗಳ ಜಗಳ ನಿರಂತರವಾಗಿದ್ದು ಆರೋಪ ಪ್ರತ್ಯಾರೋಪ ಮಾಡುವ ಮೂಲಕ ಕೆಸರಿನ ಚಾಟ ಮುಂದುವರೆಸಿದ್ದಾರೆ. ನಗರದಲ್ಲಿ ಶನಿವಾರ ಸುದ್ದಿಗಳು ನಡೆಸಿ ಮಾತನಾಡಿದ ಬಿಜೆಪಿ ಮಾಜಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೆವಾಡಿಗೆಯವರು, ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ಅವರು ಕಳೆದ 30 ವರ್ಷಗಳಿಂದ ಹೊಂದಾಣಿಕೆ ರಾಜಕೀಯ ಮಾಡುತ್ತಿದ್ದಾರೆ. ಜೇವರ್ಗಿಯಲ್ಲಿ ಕಾಂಗ್ರೆಸ್ನೊಂದಿಗೆ ಕೈಜೋಡಿಸಿ 40 ರಿಂದ 60 ವರ್ಷ ರಾಜಕೀಯ ಬಿಜೆಪಿಯಲ್ಲಿದ್ದಾಗಿನಿಂದಲೂ ಮುಂದುವರೆಸಿಕೊಂಡಿದ್ದಾರೆ. ಪಕ್ಷವನ್ನು ನಂಬಿಕೊಂಡು ತಮ್ಮ ಹಿಂದೆ ಬಂದ ಜೇವರ್ಗಿ ಬಿಜೆಪಿ ನಾಯಕರನ್ನು ಬಲಿ ಕೊಟ್ಟು ತಮ್ಮ ಕುಟುಂಬವನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದಾರೆ. ಇನ್ನು ಜೇವರ್ಗಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲ ಪಡೆದು ಅಧಿಕಾರಕ್ಕೆ ಬಂದಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಸಂಪೂರ್ಣವಾಗಿ ಜೇವರ್ಗಿ ತಾಲೂಕು ಇವತ್ತು ಹಾಳಾಗಿದೆ. ಎಲ್ಲ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಮೊದಲು ನೀವು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿದ್ರಿ. ಇಡೀ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಳಾಗಕ್ಕೆ, ಇಡೀ ನಮ್ಮ ಜೇವರ್ಗಿ ತಾಲೂಕು ಹಾಳಾಗಕ್ಕೆ ಏನಾದರೂ ಕಾರಣ ಜೇವರ್ಗಿ ತಾಲೂಕಿನಲ್ಲಿದ್ದರೆ ನಿಮ್ದೇನು ಇವತ್ತು ಹೊಂದಾಣಿಕೆ ರಾಜಕಾರಣ ಇದೆ. ಇವತ್ತು ಜೆಡಿಎಸ್ ಪಕ್ಷದಲ್ಲಿದ್ದರೆ, ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿದ್ದರೆ, ಎಲ್ಲಿಂದ ಇಲ್ಲಿವರೆಗೆ ತಾವು ಮಾಡಿದ ಹೊರಸು ರಾಜಕೀಯ ಅಂತಂದರೆ ಇವತ್ತು ಕಾಂಗ್ರೆಸ್ ಪಕ್ಷದ ಹೊಂದಾಣಿಕೆ ಮಾಡ್ಕೊಂಡು ರಾಜಕೀಯ ಮಾಡಿದ್ರಿ. ಆ ರಾಜಕೀಯದಿಂದ ಜೇವರ್ಗಿ ತಾಲೂಕು ಸಂಪೂರ್ಣವಾಗಿ ಹಾಳಾಗಿದೆ. ಅದಕ್ಕೆ ಕಾರಣೀಭೂತವಾದ ಪ್ರಮುಖವಾದ ಕಾರಣೀಭೂತರು ಯಾರಪ್ಪ ಅಂದರೆ ವಿರೋಧ ಪಕ್ಷದಲ್ಲಿ ನಿರಂತರವಾಗಿ ಸುಮಾರು 30 ವರ್ಷಗಳಿಂದ ವಿರೋಧ ಪಕ್ಷದಲ್ಲಿರುವಂಥ ತಾವು ನೇತೃತ್ವ ವಹಿಸಿಕೊಂಡಿದ್ದರೆ ಭಾರತೀಯ ಜನತಾ ಪಕ್ಷದ ಒಂದು ಜೆಡಿಎಸ್ ನೇತೃತ್ವ ವಹಿಸಿಕೊಂಡಂಥ ತಮ್ಮನಿಂದ ಜೇವರ್ಗಿ ತಾಲೂಕು ಹಾಳಾಗಿದೆ. ಕಾರ್ಯಕರ್ತರು ಕೂಡ ಹಾಳಾಗಿರೋದು. ಅದೇ ಹೇಳ್ತಾರ ಬಿಜೆಪಿ ಹಿಡ್ಕೊಂಡು ಇಲ್ಲಿವರೆಗೆ ನಾ ಹೇಳ್ತೀನ ಇವ್ರ ನಾಯಕತ್ವದಾಗ ಇದ್ದಾಗೆ ಹಾಳಾಗಿತ್ತು, ಜೇರ್ಕಟ್ಟಾಗಿ. ಅವಾಗ ಕೂಡ ಭಾರತೀಯ ಜನತಾ ಪಕ್ಷ ಇದ್ದಾಗ ಕೂಡ ಇವಾಗ ರಾಜಕೀಯ ಮಾಡಿದ್ದಾರೆ. ನೀವು ಬೇರೆ ಪಕ್ಷದ ಬಗ್ಗೆ ಇವತ್ತು ನೀವು ಹೊಂದಾಣಿಕೆ ರಾಜಕೀಯ ಬಗ್ಗೆ ಮಾತನಾಡ್ತಾರೋ, ನಾನು ಹೇಳ್ತಾ ಇರೋದು ದೊಡ್ಡಪ್ಪಗೌಡರ ಬಗ್ಗೆ. ಒಂದು ಸ್ಪಷ್ಟತೆ ಅವಾಗ ಕೂಡ ಅವ್ರ ಪಕ್ಷದಲ್ಲಿದ್ದರು. ಭಾರತೀಯ ಜನತಾ ಪಕ್ಷದ ಬಗ್ಗೆ ಹೇಳ್ತಾರೆ, ಕಾರ್ಯಕರ್ತರ ಬಗ್ಗೆ ಹೇಳ್ತಾರೆ, ನಮ್ಮ ಮುಖಂಡರ ಬಗ್ಗೆ ಯಾವುದೂ ಕೂಡ ಯಾವಾಗ ಇಂಥ ಮುಖಂಡರು ಇಡೀ ತಮ್ಮ ಜೀವನ ಇರುತ್ತೆ. ನಮ್ಮ ಮಲ್ಲಿನಾಥ್ ಗೌಡರಾಗಿರ್ಬೋದು, ಇಲ್ಲಿರುವಂಥ ನಮ್ಮ ಬಸವರಾಜ ಗೌಡರಾಗಿರ್ಬೋದು, ಶೋಭಾ ಎತ್ತವರಾಗಿರ್ಬೋದು, ಆಗಿರ್ಬೋದು, ನಮ್ಮ ಕುಸ್ತಿಯವರಾಗಿರ್ಬೋದು, 3 ಸಲ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಧರ್ಮ ಆಗಿರ್ಬೋದು, ಸುಳ್ಳೆ ಆಗಿರ್ಬೋದು, ನಮ್ಮ ಬಾಳಗಾಣ ಇಂಥ ಎಲ್ಲ ಕಾರ್ಯಕರ್ತರು ಪ್ರಾಮಾಣಿಕ ಕಾರ್ಯಕರ್ತರು ₹1 ಯಾವುದೇ ಒಂದು ಆಸೆ ಇದೆ. ನಿಮ್ಮ ಕುಟುಂಬಕ್ಕೆ ಇವತ್ತು ಬೆಂಬಲ ನೀಡುವಂಥವ್ರು ಇವರು ತಮ್ಮ ಇಡೀ ವಯಸ್ಸೇ ತಮ್ಮ ರಾಜಕೀಯಕ್ಕಾಗಿ ಇವತ್ತು ಅವರು ತಮ್ಮ ಸೇವೆ ಮಾಡಿದಂಥವ್ರು. ಅಂಥವರೆಲ್ಲ ಬಲಿಕೊಟ್ಟು ತಮ್ಮ ಒಂದು ಸ್ವಾರ್ಥಕ್ಕಾಗಿ ಇವತ್ತು ನಾವು ಹೇಳ್ತಾ ಇದ್ದೀರಿ, ಹೊಂದಾಣಿಕೆ ರಾಜಕೀಯ ಬಗ್ಗೆ ಹೇಳ್ತಾ ಇದ್ದೀರಿ. ನೀವು ನಾಚಿಕೆ ಬರಬೇಕು. ಇಡೀ ಜೇವರ್ಗಿ ತಾಲೂಕಿನಲ್ಲಿ 40-40-60 ಅಂತ ಅನ್ನುವ ಅನುಪಾತದಲ್ಲಿ ಅಲ್ಲಿನ ಜಾತಿ ಶಾಸಕರ ಜೊತೆ ಇವತ್ತು ತಾವು ಸೇರಿಕೊಂಡು ಏನು ರಾಜಕಾರಣ ಮಾಡಿದಿರಿ, ಇದು ಕೇವಲ ಜೇವರ್ಗಿ ಅಷ್ಟೇ ಅಲ್ಲ. ಇವತ್ತು ಬೆಂಗಳೂರಿನ ಸ್ಟೇಟ್ ಮೀಡಿಯಾದಲ್ಲಿ ಇದರ ಬಗ್ಗೆ ಉಲ್ಲೇಖ ಆಗಿದೆ. ಬೆಂಗಳೂರು ಸ್ಟೇಟ್ ಮೀಡಿಯಾದಲ್ಲಿ ಸ್ಟೇಟ್ ಎಡಿಷನ್ನಲ್ಲಿ ಇವತ್ತು ಅದು ಒಂದು ದೊಡ್ಡ ಆರ್ಟಿಕಲ್ ಕೂಡ ಬಂದಿದ್ದು. ಅಲ್ಲಿ ನಾವು ಬರೆಸಿದ್ದಲ್ಲ. ತಾವು ಪ್ರತಿಯೊಂದು ಕಾಮಗಾರಿಯಲ್ಲಿ ಜೇವರ್ಗಿ ತಾಲೂಕಿನಲ್ಲಿ ಏನೇನು ಮಾಡಿದ್ರೆ ಅಂತ ಇಡೀ ಜೇವರ್ಗಿ ತಾಲೂಕು ಗೊತ್ತಿದೆ. ಇವತ್ತು ತಮ್ಮ ಇತಿಹಾಸ ಅಂಕಿ ಅಂಶಗಳ ಸಭೆಯಲ್ಲಿ ಮತ್ತು ಪ್ರತಿಯೊಂದು ಪ್ರೂಫ್ ಜೊತೆಯಲ್ಲಿ ಬಿಚ್ಚಿರ್ತೀವಿ ಮುಂದಿನ ನಿರ್ಮಾಣಗಳಲ್ಲಿ. ಏನು ಮಾಡಿದ್ರೆ ನೀವು ಅಲ್ಲಂ ಪ್ರಭು ಅವರು ವಿಧಾನ ಪರಿಷತ್ ಚುನಾವಣೆ ಅಂದಾಗ ತಾವು ಭಾರತೀಯ ಜನತಾ ಪಕ್ಷದ ನಾಯಕರಾಗಿದ್ದರು. ಆ ಸಂದರ್ಭದಲ್ಲಿ ತಾವು ಶಾಸಕರಾಗಿದ್ದರು. ಅಲ್ಲಂ ಪ್ರಭು ಅವರು ವಿಧಾನ ಪರಿಷತ್ ಚುನಾವಣೆ ನಿಂತಾಗ ನಮ್ಮ ಸುಭಾಷ್ ಬೇರೆಯವರು ಬಿಜೆಪಿ ಅಭ್ಯರ್ಥಿಯಾಗಿದ್ದರು. ಆ ಸಂದರ್ಭದಲ್ಲಿ ತಾವೇನು ಮಾಡಿದ್ವಿ, ಅಲ್ಲಂ ಪ್ರಭು ಮತ ಹಾಕಿದ್ರಿ ಒಳ ಒಪ್ಪಂದದಿಂದ. ಅದರ ನಂತರ ಬಂದಂಥ ಚುನಾವಣೆ, ಲೋಕಸಭೆ ಚುನಾವಣೆ ಏನು ಮಾಡಿದ್ವಿ, ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ಇವತ್ತು ಹೊಂದಾಣಿಕೆ ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಮಂತ್ರಿ ಆಗಲಿಕ್ಕೆ ಅವತ್ತು ರಾಜಕೀಯ ಪುನರ್ಜನ್ಮ ಸಿಗಲಿಕ್ಕೆ ಭಾರತೀಯ ಜನತಾ ಪಕ್ಷ ಕಾರಣ. ತಾವು ನೂತನ ಪಕ್ಷ ಉಳಿಬೇಕಂತಂದರೆ ಇವತ್ತು ಬಿಜೆಪಿ ಅವರಿಗೆ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಕೇಂದ್ರದಲ್ಲಿ ಮಜಾ ಮಾಡಲಿಕ್ಕೆ ತಮಗೆ ಭಾರತೀಯ ಜನತಾ ಪಕ್ಷ ಬೇಕು. ಇವತ್ತು ಕಲಬುರಗಿಯಲ್ಲಿ ಬಿಜೆಪಿ ಮುಗಿಸಲಿಕ್ಕೆ ಜೆಡಿಎಸ್ದವರು ಕಾಂಗ್ರೆಸ್ ಜೊತೆ ಸೇರಿಕೊಂಡು ಷಡ್ಯಂತ್ರ ಮಾಡ್ತಾರೆ. ಅದರ ಜೊತೆ ಲೋಕಸಭೆ ಚುನಾವಣೆಯಲ್ಲಿ ನಮಗೆ
ನಮ್ಮ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಯಾದವ್ ಸೋಲಿಗೆ ತಾವು ಕಾಂಗ್ರೆಸ್ ಅವರು ನಿಂತು ಸೇರ್ಕೊಂಡು ಷಡ್ಯಂತ್ರ ಮಾಡುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಡಬಲ್ ಮಾಡುವಂತ ಕೆಲಸ ಮಾಡಿದ್ರಿ, ನಮಗೆ ಪ್ರಚಾರದಲ್ಲಿ ಅಪಮಾನ ಮಾಡುವಂತ ಕೆಲಸ ಮಾಡಿದ್ರಿ.